₹1 ಸಾಲವನ್ನು ನಾನು ಮಾಡಿಲ್ಲ. ನನ್ನ ಕೃಷಿ ಭೂಮಿಯಿಂದ ಬಂದಂಥ ಅಮೌಂಟಲ್ಲೇ ನಾನು ಆ ಮನೆ ಮಾಡಿರೋದು. ಬೇರೆ ಜನ ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ನಾವು ಕೃಷಿ ಮಾಡೋದ್ರಿಂದ ಹೈಫೈ ಮನೆಯೆಲ್ಲ ನಾವು ಕಟ್ಲಿಕ್ಕೆ ಆಗಲ್ಲ ರೈತ ಅಂತ ಹೇಳ್ತಾ ಇದ್ರು. ನನಗೂ ಅದೇ ಭಯ ಇತ್ತು. ನಾನು ಸಮಯ ಎಲ್ಲ ಮತ್ತೆ ಬೋರ್ ಕೊರ್ಸಕ್ಕೆ ಹೋಗಲ್ಲ. 15 ದಿವಸ ಮಳೆ ಇಲ್ಲ ಅಂದ್ರೂ ಕೂಡ, ನೀರು ಬಿಡ್ಲಿಲ್ಲ ಅಂದ್ರೂ ಕೂಡ, 1 ತಿಂಗಳು ಮಳೆ ಇಲ್ಲ ಅಂದ್ರೂ ಕೂಡ ಮತ್ತೆ ನಾನು ಬೋರ್ ಕೊರ್ಸಕ್ಕೆ ಹೋಗಲ್ಲ. ನಾವು ಏನೋ ಖರ್ಚು ಮಾಡೋದಲ್ಲೇ ₹100 ಬಂದ್ರೂ ಕೂಡ ಲಾಭ. ನೀವು ₹100 ಖರ್ಚು ಮಾಡಿ ₹110 ತಗೊಂಡ್ರೆ ಅದು ಲಾಭ ಅಲ್ಲ. ಮತ್ತೆ ನೀವು ಸಾಲಗಾರರೇನೆ. ಹೌದು. ಓಕೆ. ಬೇಲಿಗೆಲ್ಲ ಈ ತರ ಮಾಡಿದಿರಲ್ಲ, ಯಾವ ತರ ಮಾಡಿದಿರಾ? ಇದು ಕಡಿಮೆ ಬೇಲಿಗೆ ಏನ್ ಮಾಡಿದೀವಿ ಅಂದ್ರೆ ಬಾರ್ಡರ್ಗೆಲ್ಲ ಗ್ಲಿಸಿಡಿ ಕಡ್ಡಿಗಳನ್ನ ಫಿಕ್ಸ್ ಮಾಡಿದೀವಿ. ಅದಕ್ಕೇನೆ ನಾವು ಈ ಬಿದ್ದಂತ ತೆಂಗಿನ ಗರಿಗಳನ್ನೇ ವರ್ಷಕ್ಕೊಂದ್ಸಲ ಫಿಕ್ಸ್ ಮಾಡ್ತೀವಿ. ವರ್ಷಕ್ಕೋ 2 ವರ್ಷಕ್ಕೊಂದ್ಸಲ ಕಟ್ ಮಾಡ್ತಾ ಇರ್ತೀವಿ, ಫಿಕ್ಸ್ ಮಾಡ್ತಾ ಇರ್ತೀವಿ ಅದೇ ಗರಿಗಳನ್ನೇ. ಅದಕ್ಕೆ ಯಾವುದೇ ಬಂಡವಾಳ ಇಲ್ಲ. ಮತ್ತೆ ಆ ಗ್ಲಿಸಿಡಿ ಕಡ್ಡಿ ಬಂದಾಗ ಕಟ್ ಮಾಡಿ ಅದೇ ಅಡಿಕೆ ಗಿಡಕ್ಕೆ ಮಲ್ಚ್ ಕೂಡ ಕುಂತ್ಕೊಂಡು ಪ್ಯಾಕೆಟ್ ಮಾಡಿದೀವಿ. ನಾನು ಕೂಡ ಕಳೆ ಕಿತ್ತಿದ್ದೀನಿ. ನಾನೇನು ಹೆಚ್ಚಿಗೆ ಇಷ್ಟೆಲ್ಲ ನೀಟಾಗಿ ಜೋಡಿಸೋದೆಲ್ಲ ನಮ್ದೇ ಕೆಲಸ. ಇಷ್ಟು ನೀಟಾಗಿ ದಾರ ಕಟ್ಕೊಂಡು ನೀಟಾಗಿ ಮತ್ತೆ ನಾನು ಮಾಡ್ತೀವಿ ಗೊತ್ತಾ, ಇದನ್ನ ಹೀಗೆ ಬಿಡಲ್ಲ ನಾವು. ಇವಾಗ ಗಿಡ ದಪ್ಪ ಬರಬೇಕು ಅಂದ್ರೆ 1, 2, 3ನೇದು ಏಕ ಪೂರ ಎತ್ಬಿಡ್ತೀವಿ. 1, 2, 3ನೇದು ಏಕ ಗಾಳಿ ಬೆಳಕು ಗ್ಯಾಪ್ ಬಿಡಬೇಕು. ಅವಾಗ ಗಿಡ ದಪ್ಪ ಬರ್ತದೆ. ಇಲ್ಲೆಲ್ಲ ಇದ್ದ ಗಿಡಗಳಪ್ಪ ಸುಮ್ಮನೆ ದುಡ್ಡು ಕೊಡ್ತಾ ಇರ್ತೀರಾ ಏನನ್ನ ಗೊಬ್ಬರವನ್ನ. ನಮ್ದು ಇಲ್ಲ, ಆ ತರ ಇಲ್ಲ. ಇಲ್ಲಿ ಬಂದಂತ ತ್ಯಾಜ್ಯದೊಳಗೇನೆ ಪ್ರತಿಯೊಂದು ಬುಡದಲ್ಲೂ ಕೂಡ ತಿಪ್ಪೆ ತರ ಇದೆ. ಈ ತ್ಯಾಜ್ಯದಿಂದ ತಿಪ್ಪೆ ತರ ವಾತಾವರಣ ಇದೆ.